ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಶರತ್ ಕುಮಾರ್ ಅವರ ನೇತೃತ್ವದಲ್ಲಿ ಮಾಗಡಿ ತಾಲೂಕು ಕುಂಬಾರರ ಸಂಘದ ವತಿಯಿಂದ ಅಧ್ಯಕ್ಷ ವೆಂಕಟೇಶಯ್ಯರವರು ಶಾಸಕ ಬಾಲಕೃಷ್ಣರವರ ಮಾರ್ಗದರ್ಶನದಲ್ಲಿ ಸಂತ ಸರ್ವಜ್ಞ ಜಯಂತಿ ಪ್ರಯುಕ್ತ ಸರ್ವಜ್ಞರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಸಂತ ಸರ್ವಜ್ಞ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಚಂದ್ರಯ್ಯ, ಬಸವರಾಜು, ಶ್ರೀನಿವಾಸ ಮೂರ್ತಿ, ಶಿವಲಿಂಗಯ್ಯ, ವೆಂಕಟೇಶ್ ಹಾಗೂ ಇನ್ನೂ ಅನೇಕ ಸಮಾಜದ ಮುಖಂಡರುಗಳು ಭಾಗವಹಿಸಿದ್ದರು. ಮನೆಯ ಮಕ್ಕಳ ಐಕ್ಯಗಾನವಲಾಲಿಸೋ ಪರಿಪಾಲಿಸೋ ದೇವಿ ಶಾರದೆ ನಿಮ್ಮ ಚರಣ ಚಿರವ ಬಾಗುತ್ತ ನಮಿವೆವೋ. ವಿಜಯ ವಿದ್ಯಾರಣ್ಯ ಕಟ್ಟಿದ ಚಾಮುಂಡಾಂಬೆಯ ನಾಡಿನ ವಿಜಯ ವಿದ್ಯಾರಣ್ಯ ಕಟ್ಟಿದ ಚಾಮುಂಡಾಂಬೆಯ ನಾಡಿನ ಪರಮ ವಿದ್ಯೆಯ ಪೋಷಿಸೋ ವಾಣಿ ಬ್ರಹ್ಮನ ರಾಣಿಯೇ. ದೇವಿ ಶಾರದೆ ನಿಮ್ಮ ಚರಣಕ್ಕೆ ಶಿರವ ಬಾಗುತ್ತ ನಮಿವೆವೋ. ಏನಾದರೂ ಮಾತಾಡ್ತಾ ಇದ್ರೆ ಜನಗಳು ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ ಏನು ಸರ್ವಜ್ಞನ ಅಂತೀವಿ. ಸರ್ವಜ್ಞ ಅಂತಂದರೆ ಬಹುಶಃ ಎಲ್ಲವನ್ನೂ ಬಲ್ಲವನು, ಸರ್ವವನ್ನು ಬಲ್ಲವನೇ ಸರ್ವಜ್ಞ ಅಂತ. ಯಾವುದೇ ವಿಚಾರಗಳನ್ನು ತೆಗೆದುಕೊಂಡ್ರೂ ಕೂಡ ಅದನ್ನು ಸರಳವಾಗಿ ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಸರ್ವಜ್ಞ ಅಂತೀವಿ. ಅದರಿಂದ ಇವತ್ತು ಆ ಸರ್ವಜ್ಞನ ಜಯಂತ್ಯೋತ್ಸವವನ್ನು ನಾವೆಲ್ಲ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಅದರಲ್ಲೂ ಕೂಡ ನಮ್ಮ ಕುಂಬಾರರ ಸಂಘದ ವತಿಯಿಂದ ಮಾಗಡಿ ತಾಲೂಕಿನಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯ. ಇದು ಕೇವಲ ಸರ್ವಜ್ಞ ಒಂದು ಸಮಾಜದ ಸ್ವತ್ತಲ್ಲ, ಅವನು ಇಡೀ ಪ್ರಪಂಚದ ಸ್ವತ್ತು ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ತೀವಿ. ಯಾಕಂದರೆ ಈಗಾಗಲೇ ಅನೇಕ ನಮ್ಮ ಮಾರಣ್ಣವರು, ನಮ್ಮ ಶಿವಣ್ಣವರು ಅವರೆಲ್ಲ ಮಾತಾಡಿದ ರೀತಿಯಲ್ಲಿ ಕಠಿಣವಾಗಿರ್ತಕ್ಕಂಥ ಕನ್ನಡ ಪದವನ್ನು ಸರಳೀಕರಣ ಮಾಡಿ ಜನಗಳಿಗೆ ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ನಮಗೆ ಮಂದಟ್ಟು ಮಾಡಿಕೊಟ್ಟದ್ದು ಸರ್ವಜ್ಞ ಅಂತಕ್ಕಂಥದ್ದು. ಅದರಿಂದ ಇವತ್ತು ನಾವು ಸರ್ವಜ್ಞನ ಸರ್ವಕಾಲದಲ್ಲೂ ಕೂಡ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ಧರ್ಮ ಕೂಡ. ಇಂಥ ಸಂದರ್ಭದಲ್ಲಿ ಈಗ ಸರ್ವಜ್ಞ ಕುಂಬಾರರು ಮಾಡ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದೇ ಬೇಡ, ಇದೆಲ್ಲರೂ ನಾವೆಲ್ಲ ಸೇರಿ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತು ಏನು ಈ ಒಂದು ಕುಂಬಾರರು ಸಂಘ ಮತ್ತು ಜನಾಂಗ ಇದೆ, ಅದೊಂದು ಮೈಕ್ರೋಸ್ಕೋಪಿಕ್ ಜನಾಂಗ ನಮ್ಮ ರಾಜ್ಯದಲ್ಲಿ. ಇವತ್ತು ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಇವರೆಲ್ಲ ಸೇರಿ ಇಂಥ ಒಂದು ಸಮಾಜಗಳನ್ನು, ಮೈಕ್ರೋಸ್ಕೋಪಿಕ್ ಸಮಾಜಗಳನ್ನು ಗುರುತಿಸಬೇಕು ಅಂತಕ್ಕಂಥದ್ದನ್ನು, ಅದನ್ನು ಮುಖ್ಯವಾಹಿನಿಗೆ ತರಬೇಕು ಅಂತಕ್ಕಂಥ ವಿಚಾರದಿಂದ ಇವತ್ತೇನು ಅನೇಕ ಕಾರ್ಯಕ್ರಮಗಳನ್ನು, ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ಇಂಥ ಸಮಾಜಗಳನ್ನು ದೃಷ್ಟಿಯಲ್ಲಿಟ್ಕೊಂಡೇ ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಶ್ರೀಮಂತರುಗಳಿಗೆ ನಮ್ಮ ಗ್ಯಾರಂಟಿಯ ಅವಶ್ಯಕತೆ ಇಲ್ಲ. ಆದರೆ ಇದು ಬೇಕಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಸಮಾಜಗಳಿಗೆ, ಯಾರು ಈ ಒಂದು ಸಮಾಜದಲ್ಲಿ ತುಳಿದುಕೊಳಗಾಗಿದ್ದಾರೆ ಅಂಥವ್ರಿಗೆ ಗ್ಯಾರಂಟಿ ಅವಶ್ಯಕತೆ ಇರ್ತಕ್ಕಂಥದ್ದು. ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತೇಳಿ ನಮ್ಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಆ ಒಂದು ಗ್ಯಾರಂಟಿಗಳನ್ನ ನಿರೂಪಿಸ್ತಕ್ಕಂಥದ್ದು.
ನಾವು ಎಲ್ಲರೂ ಕೂಡ ಸರ್ವಜ್ಞನನ್ನು ನಮ್ಮ ಮಾರಣ್ಣವ್ರು ಹೇಳಿದ್ರಂಗೆ ಅವರು ಕೊಟ್ಟಂಥ ಎಲ್ಲ ಆ ಪುಸ್ತಕಗಳನ್ನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡೋಣ. ಯಾವುದಾದ್ರೂ ಒಂದು ಮಾಗಡಿ ಪಟ್ಟಣದ ಸರ್ಕಲ್ಗೆ ಸರ್ವಜ್ಞನ ಹೆಸರನ್ನ ಇಡ್ತಕ್ಕಂಥದ್ದು ಕೂಡ ಆ ಒಂದು ವಿಗ್ರಹವನ್ನು ಕೂಡ ಸರ್ವಜ್ಞನ ವಿಗ್ರಹವನ್ನು ಕೂಡ ಮಾಡ್ತಕ್ಕಂಥದ್ದು ಮುಂದಿನ ಪೀಳಿಗೆಗೆ ಸರ್ವಜ್ಞ ಏನು ಅಂತಕ್ಕಂಥದ್ದು ಬಹುಶಃ ಅವ್ರು ಕೊಟ್ಟಿರ್ತಕ್ಕಂಥ ಆ ಕಾವ್ಯಗಳಿಂದನೇ ಕೂಡ ಅವ್ರು ಪ್ರಸಿದ್ಧಿ ಆಯ್ತಾರೆ. ಅದು ಸೂರ್ಯಚಂದ್ರ ಇರೋವರೆಗೂ ಕೂಡ ಅವು ಶಾಶ್ವತವಾಗಿ ಜೀವಂತವಾಗಿ ಇರ್ತಕ್ಕಂಥ ಆ ಒಂದು ಕಾವ್ಯಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸರ್ವಜ್ಞರು. ಅದರಿಂದ ಅವ್ರನ್ನ ನೆನಪಿಸ್ಕೊಳ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆಸಿ 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನಾಡ್ತೀನಿ. ನಮಸ್ಕಾರ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.